ಇಂಡಿಯಾ ಅಲ್ಲಿ ಒಂದಿನಕ್ಕೆ 6 ರೇಪ್ ಆದ್ರೆ ಅದರಲ್ಲಿ 1 ರೇಪ್ ರಾಜಸ್ಥಾನಲ್ಲಾಗಿರುತ್ತೆ. ಅಂಡ್ ಇಂಡಿಯಾ ಅಲ್ಲಿ ಹೈಯೆಸ್ಟ್ ರೇಪ್ಸ್ ಆಗೋದು ರಾಜಸ್ಥಾನಲ್ಲೇ. ಎಸ್, ಅಂಡ್ ಅಲ್ಲಿ ಮೈನ್ ಆಗಿ ಜಾಸ್ತಿ ರೇಪ್ಸ್ ಆಗಕ್ಕೆ ರೀಸನ್ ಏನಂದ್ರೆ ಜೆಂಡರ್ ಅಂಡ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ಅಂಡ್ ರಾಜಸ್ಥಾನಲ್ಲಿರೋ 15 ವಿಲೇಜಸ್ ಮಾತಾಡ್ಕೊಂಡು ಆ ವಿಲೇಜಸ್ ಗೆ ಮದ್ವೆ ಆಗಿ ಹೋಗೋ ಹುಡುಗಿರು ಫೋನ್ ಯೂಸ್ ಮಾಡಬಾರ್ದು ಅಂತ ಅವರೇ ರೂಲ್ಸ್ ಮಾಡ್ಕೊಂಡಿದ್ದಾರೆ. बेटियों के पास कैमरा वाला मोबाइल नहीं रहेगा. ಅಂಡ್ ರಾಜಸ್ಥಾನಲ್ಲಿರೋ ಎಷ್ಟೋ ವಿಲೇಜಸ್ ಅಲ್ಲಿ ಮೇಜರ್ ಕ್ರೈಮ್ಸ್ ಲೈಕ್ ಮರ್ಡರ್ ಅಂಡ್ ರೇಪ್ ಆದ್ರೂ ಪೊಲೀಸ್ ಸ್ಟೇಷನ್ ಹೋಗದೆ ಅವರಲ್ಲೇ ಪಂಚಾಯತಿ ಮಾಡಿ ಅಲ್ಲೇ ಎಂಡ್ ಮಾಡ್ತಾರೆ. ಅದರಿಂದನೇ ತಪ್ಪು ಮಾಡಿರೋರಿಗೆ ಕರೆಕ್ಟ್ ಆಗಿ ಶಿಕ್ಷೆ ಆಗಿಲ್ಲ ಅಂದ್ರೆ ಮತ್ತೆ ಆ ತಪ್ಪನ ಮಾಡಕ್ಕೆ ಯೋಚನೆ ಮಾಡಲ್ಲ. ಎಸ್, ರೀಸೆಂಟ್ ಆಗಿ ಇದೇ ರಾಜಸ್ಥಾನಲ್ಲಿ 8th ಸ್ಟ್ಯಾಂಡರ್ಡ್ ಓದ್ತಿರೋಂತ ಹುಡುಗಿನ ಒಬ್ಬ ಆಟೋ ಡ್ರೈವರ್ ರೇಪ್ ಮಾಡಿ ಒಂದು ಲೋಕಲ್ ಹೋಟೆಲ್ ಸ್ಟಾಫ್ ಗೆ ಮಾರ್ತಾನೆ. ಅಂಡ್ ಅದೇ ಹೋಟೆಲ್ ಸ್ಟಾಫ್ ಆ ಹುಡುಗಿನ ಬೇರೆ ಬೇರೆ ಹೋಟೆಲ್ ಗೆ ಶಿಫ್ಟ್ ಮಾಡಿ 5 ದಿನ ಮೋರ್ ದೆನ್ 30 ಜನ ಹುಡುಗಿನ ರೇಪ್ ಮಾಡ್ತಾರೆ. ಅಂಡ್ ಆ ಹುಡುಗಿ ಕಿರ್ಚಬಾರ್ದು ಅಂತ ಚೆನ್ನಾಗಿ ಆಲ್ಕೋಹಾಲ್ ಕುಡಿಸಿ ರೇಪ್ ಮಾಡ್ತಾರೆ. ಅಂಡ್ ಆ ಹುಡುಗಿ 3 ದಿನ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ತೀರ್ಕೊಂತಾಳೆ. ಇದಕ್ಕೆ ಮೈನ್ ರೀಸನ್ ರಾಜಸ್ಥಾನ್ ಗೌರ್ಮೆಂಟ್. ಎಸ್, 5 ದಿನ ಡಿಫ್ರೆಂಟ್ ಹೋಟೆಲ್ಸ್ ಅಲ್ಲಿ ಆ ಚಿಕ್ಕ ಹುಡುಗಿನ ಮೋರ್ ದೆನ್ 30 ಜನ ಓಪನ್ ಆಗಿ ರೇಪ್ ಮಾಡ್ತಾರೆ ಅಂದ್ರೆ ಅಲ್ಲಿರೋ ಗೌರ್ಮೆಂಟ್ ಮತ್ತೆ ಪೊಲೀಸ್ ಎಷ್ಟು ಕರಪ್ಟ್ ಆಗಿರ್ಬೇಡ. ಶೇಮ್ ಆನ್ ರಾಜಸ್ಥಾನ್ ಗೌರ್ಮೆಂಟ್. ಈ ವಿಡಿಯೋನ ಹೆಣ್ಮಕ್ಳಿಗೆ ಶೇರ್ ಮಾಡಿ, ಇದನ್ನ ತಿಳ್ಕೊಂಡು ಹೆಣ್ಮಕ್ಳು ಅಲರ್ಟ್ ಆಗ್ಲಿ.